ನಮ್ಮ ಕುರುಬ ಸಮಾಜದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅತಿ ಹೆಚ್ಚು ಮತಗಳಿಂದ ನನ್ನನ್ನು ನಮ್ಮ ಕುರುಬ ಸಮಾಜದ ಎಲ್ಲ ಷೇರುದಾರರು, ಕುಲ ಬಾಂಧವರು ನನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣ ನಮ್ಮ MTB ನಾಗರಾಜಣ್ಣನವರು ಹಾಗೂ ನಮ್ಮ ರಾಜೇಶ್ ಅಣ್ಣನವರ ಆಶೀರ್ವಾದವೂ ಇದೆ. ನಮ್ಮ ತಾಲೂಕಿನ ನಮ್ಮ ಕುರುಬ ಸಮುದಾಯದ ಜನರ ಆಶೀರ್ವಾದವಿದೆ. ನಮ್ಮ ಷೇರುದಾರರ ಆಶೀರ್ವಾದವಿದೆ. ಅವರಿಗೆ ನಾನು ಇರೋ ತನಕ ಚಿರಋಣಿಯಾಗಿರುತ್ತೇನೆ. ನಾನು ಇಲ್ಲಿ ಕುರುಬ ಸಮಾಜದ ಸಂಘದಲ್ಲಿ ಈ ದಿನ ಆಯ್ಕೆಯಾಗಿದ್ದೇನೆ. ನನ್ನ ಮುಂದಿನ ನಡೆ ಏನಪ್ಪ ಅಂದರೆ, ನಮ್ಮ ಕುರುಬ ಸಮಾಜದ ಎಲ್ಲ ಜನಾಂಗವನ್ನು ಒಂದು ಒಮ್ಮತಕ್ಕೆ ತೆಗೆದುಕೊಂಡು ಎಲ್ಲ ನಾವು ಒಂದು ಸಮುದಾಯ ಒಂದೇ ಸಮನೆ ಒಗ್ಗಟ್ಟಾಗಿ ಹೋಗಬೇಕಂತ ನನ್ನ ಅನಿಸಿಕೆ ಇದೆ. ಇದಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಕುರುಬ ಸಮಾಜದ ಎಲ್ಲ ಜನಾಂಗ ಒಗ್ಗೂಡಿ ನಮ್ಮ MTB ನಾಗರಾಜಣ್ಣನವರ ಬೆಂಬಲಕ್ಕೆ ನಾವು ಬಲವಾಗಿ ಇದ್ದು ಮುಂದಿನ ಚುನಾವಣೆಯಲ್ಲಿ ಅವರನ್ನು ನಾವು ಗೆಲ್ಲಿಸಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಮಾಡಿಕೊಳ್ಳುವ ಆಸೆ ನನಗಿದೆ. ಇದೆಲ್ಲ ಜನಾಂಗಕ್ಕೂ ನಾವು ಚಿರಋಣಿಯಾಗಿ ಇರುತ್ತೇವೆ. ಎಲ್ಲರಿಗೂ ನಾಗರಾಜಣ್ಣನವರು ನಮ್ಮ ಸಮಾಜಕ್ಕೆ ಒಂದಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಜನಾಂಗಕ್ಕೂ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಜನಾಂಗಕ್ಕೂ ಸೀಮಿತವಾಗಿದ್ದಾರೆ. ಅವರನ್ನು ಎಲ್ಲ ಜನಾಂಗನೂ ಒಪ್ಪಿದ್ದಾರೆ. ಏನೋ ಅಕಸ್ಮಾತಾಗಿ ಈ ದಿನ ಅವರಿಗೆ ಹಿನ್ನಡೆಯಾಗಿ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಜನಾಂಗನೂ ಬೆಂಬಲ ಸೂಚಿಸುವ ಆಸೆ ಆಕಾಂಕ್ಷೆಗಳು ತುಂಬ ಇದೆ. ಹಾಗಾಗಿ ನಮ್ಮ ನಾಗರಾಜಣ್ಣನವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಜನಾಂಗನೂ ಸೇರಿ ಅವರನ್ನು ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಸಮಯದಲ್ಲಿ ಅವರಿಗೆ ಬಲ ಕೊಟ್ಟು ಅವರನ್ನು ಜಯಶೀಲನಾಗಿ ಮಾಡಿ ಅವರನ್ನು MLA ಆಗಿ ಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ. ಹಾಗೆ ನಮ್ಮ ಕುರುಬ ಸಮಾಜದ ನಮ್ಮ ಕುರುಬ ಸಂಘದಲ್ಲಿ ನಾವು ಅತಿ ಹೆಚ್ಚಿನ ಕೆಲಸ ಮಾಡಿ ಒಂದು ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಒಂದು ವಸತಿ ಶಾಲೆ ಆಗ್ಬೋದು, ಒಂದು IAS ಕೋಚಿಂಗ್ ಆಗ್ಬೋದು, ಇದನ್ನೆಲ್ಲ ನಾವು ಮಾಡಬೇಕಂತ ಆಸೆ ಇದೆ. ಅದು ಎಲ್ಲದಕ್ಕಿಂತ ಮೊದಲಾಗಿ ನಮ್ಮ ಆಸೆ ಏನಪ್ಪ ಅಂದರೆ, ನಮ್ಮ ಜನಾಂಗ ಒಗ್ಗೂಡಬೇಕು, ಎಲ್ಲರೂ ಒಮ್ಮತದಿಂದ ಹೋಗಬೇಕು. ಈಗ ನಮಗೆ ಚುನಾವಣೆ ಬೇಕಿರಲಿಲ್ಲ, ಚುನಾವಣೆ ಆಗಿದೆ, ಅನಿವಾರ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದು ಬೇಡ, ಎಲ್ಲರೂ ಒಮ್ಮತದಿಂದ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಸಮಾಜದ ಜನರಿಗೆ ಮತ್ತು ಷೇರುದಾರರಿಗೆ ನಮ್ಮ ನಾಗರಾಜಣ್ಣ ಮತ್ತು ರಾಜೇಶ್ ಅಣ್ಣನವರಿಗೆ ಚಿರಋಣಿಯಾಗಿರುತ್ತೇನೆ. ಎಲ್ಲರಿಗೂ ನಾನು ನಮಸ್ಕರಿಸುತ್ತೇನೆ. 40 ಜನ ಅಭ್ಯರ್ಥಿಗಳಾಗಿದ್ದರು. ಈಗ ಸೋಲು ಗೆಲುವು ಅನ್ನೋದು ಖಚಿತವಾಗಿರುತ್ತೆ. ಹಾಗಾಗಿ ನಾವು ಎಲ್ಲ 40 ಜನನೂ ನಾವು ಒಮ್ಮತವಾಗಿ ಹೋಗಬೇಕು. ಯಾರು ಸೋಲು ಅನ್ನಬಾರ್ದು, ಎಲ್ಲರೂ ನಾವು ಒಮ್ಮತವಾಗಿ ಕರ್ಕೊಂಡು ಹೋಗ್ತೀವಿ. ಇವತ್ತು ಸೋಲು ಇರ್ತೈತೆ, ನಾಳೆ ಗೆಲುವು ಇರ್ತೈತೆ. ನಮ್ಮ ಸಮಾಜದಲ್ಲಿ ಇದು ನಾವು ಸೋಲು ಗೆಲುವು ಅನ್ನೋದು ಪ್ರಶ್ನೆನೇ ಬೇಕಾಗಿಲ್ಲ. ಎಲ್ಲರೂ ನಾವು ಗೆದ್ದಿದ್ದೀವಿ ಅಂದ್ಕೊಂಡು ಎಲ್ಲರನ್ನೂ ನಾವು ಒಗ್ಗೂಡಿಸಿ ಎಲ್ಲರೂ ಜೊತೆಯಲ್ಲಿ ಹೋಗೋಣ ಅಂತ ನನ್ನ ಅನಿಸಿಕೆ ಇದೆ. ಇದಕ್ಕೆ ಎಲ್ಲರೂ ನಮ್ಮ ಕೈ ಜೋಡಿಸ್ಬೇಕು ಅಂತ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ಅವ್ರಿಗೆ ನಮಸ್ಕರಿಸ್ತೇನೆ.